ಹಲೋ ಬೆಸ್ಟೀಸ್, ಹೋಳಿಗೆ ಸಾರು ತಿನ್ಬೇಕನ್ನಿಸ್ತಿದೆಯಾ ನಿಮಗೆ? ಮನೆಗೆ ಇದು ಬರೀ ಸ್ಪೆಷಲ್ ಅಕೇಶನ್ಸ್ ಮಾತ್ರನೇ ಮಾಡ್ತಾರಲ್ವ. ಈ ಹೋಳಿಗೆ ಸಾರು ನೋಡಿದರೆ ಇಷ್ಟು ಸಿಂಪಲ್ ಅಂತ ನಿಮಗೆ ಅನಿಸುತ್ತೆ. ಒಂದು ಸಣ್ಣ ಕುಕ್ಕರ್ನಲ್ಲಿ ಅರ್ಧ ಕಪ್ ತೊಗರಿಬೇಳೆ ತೊಳೆದಿಟ್ಟಿರೋದು ಹಾಕಿ ಅದರಲ್ಲೇ ಒಂದು ಗ್ಲಾಸಷ್ಟು ನೀರು, ಹಾಗೆ 1/4 ಸ್ಪೂನಷ್ಟು ಅರಿಶಿನ ಪುಡಿ, 1/4 ಸ್ಪೂನಷ್ಟು ಆಯಿಲ್ ಹಾಕಿ 3 to 4 ವಿಷಲ್ಸ್ ಇಡಬೇಕು. ಒಂದು ಕಡಾಯಿನಲ್ಲಿ 2 ಸ್ಪೂನ್ ಆಯಿಲ್, ಹಾಗೆ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿರೋ ನುಗ್ಗೆಕಾಯಿ ಹಾಕಿ ಇದರಲ್ಲೇ 1/4 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕಿ ಲೋ ಫ್ಲೇಮ್ನಲ್ಲಿ ಅರ್ಧ ನಿಮಿಷ ಫ್ರೈ ಮಾಡಿ ಸಾಕು. ಲಿಡ್ ಕ್ಲೋಸ್ ಮಾಡಿ ತೊಗರಿಬೇಳೆ ಕುಕ್ ಆಗಿರುತ್ತಲ್ಲ ಅದು ಚೆನ್ನಾಗಿ ಮಸ್ತು, ಹಾಗೆ ಇರೋ ನೀರು ಜೊತೆಗೆ ಪೇಸ್ಟ್ ಮಾಡಿಕೊಂಡು ನುಗ್ಗೆಕಾಯಿ ಮಿಶ್ರಣದಲ್ಲಿ ಹಾಕಬೇಕು. ಹಾಗೆ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಅದು ಕುದೀತಾ ಇರುತ್ತೆ. ನೆಕ್ಸ್ಟ್ ನಾವು 4 ಟೊಮ್ಯಾಟೊ ತೊಗೊಂಡು ಪೇಸ್ಟ್ ಮಾಡಿ ನುಗ್ಗೆಕಾಯಿ ಬೇಳೆ ಹಾಕಿದ್ವಲ್ಲ ಆ ಕಡಾಯಿನಲ್ಲೇ ಇದನ್ನು ಹಾಕಿ 1 ನಿಮಿಷ ಬಾಯ್ಲ್ ಆಗಕ್ಕೆ ಬಿಡಿ. ಲಿಡ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಒಂದು ಸಣ್ಣ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ತೊಗೊಂಡು ಅದನ್ನು ಗುಜ್ಜು ತೆಗೆದು ಇದರಲ್ಲೇ ಹಾಕಬೇಕು. ನೆಕ್ಸ್ಟು ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 3 ಇಂದ 4 ಗ್ಲಾಸ್ ನೀರು, ಅರ್ಧ ಸ್ಪೂನ್ ಬೆಲ್ಲ, ಹಾಗೆ 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ ಆಗಿದೆ. ಇವಾಗ ಬಾಯ್ಲ್ ಮಾಡಬೇಕು. ಹೋಳಿಗೆ ಚಾರು ಮಾಡ್ತಿದ್ವಿ, ರಸಮ್ ಅಲ್ಲ, ತುಂಬ ನೀರು ಇರಬಾರ್ದು. ರಸಮ್ ಥರ, ರಸಮ್ಗಿಂತ ಗಟ್ಟಿ ಕನ್ಸಿಸ್ಟೆನ್ಸಿ ಇರಬೇಕು ಚಾರು. ರಸಮ್ ಮಾಡ್ಕೊಂಡ್ರೆ ಅದಕ್ಕೆ ಸೈಡ್ ಡಿಶ್ ಫ್ರೈ ಐಟಮ್ಸ್ ಏನಾದರೂ ಬೇಕಾಗಿರುತ್ತೆ. ಇದು ಚಾರು ಮಾಡ್ಕೊತೀವಿ, ಸೊ ರೈಸಿಗೆ ಚಾರು ಒಂದೇ ಇದ್ದರೆ ಸಾಕು, ಸೈಡ್ಸ್ ಏನೂ ಬೇಕಾಗಿಲ್ಲ. ನಾವಿಲ್ಲಿ ನುಗ್ಗೆಕಾಯಿ ಬಾಯ್ಲ್ ಆಗಿದೆಯಾ ಅಂತ ನೋಡೋಣ. ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು. ಆಲ್ರೆಡಿ ಇದರಲ್ಲಿ ನೀರು 1/4 ಭಾಗ ಕಡಿಮೆ ಆಗಿದೆ. ಸೊ ನಾವು ಅಷ್ಟರೊಳಗೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಒಂದು ಸಣ್ಣ ಪ್ಯಾನ್ನಲ್ಲಿ 4 ಸ್ಪೂನ್ ಆಯಿಲ್ ಹೀಟ್ ಆದ ನಂತರ ಮುಂಚೆನೇ ಜಜ್ಜಿಟ್ಕೊಂಡಿರೋ 5 ಬೆಳ್ಳುಳ್ಳಿ ಪಾಡ್ಸು, ಹಾಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕಿ ಕರಿಬೇವು ಸ್ವಲ್ಪ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಸ್ಮಾಲ್ ಸೈಜ್ ಈರುಳ್ಳಿ, ಇದೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆಗೋ ಒಳಗೆ ಹೋಳಿಗೆ ಚಾರು ನೋಡೋಣ. ಎಲ್ಲ ಬಾಯ್ಲ್ ಆಗ್ತಾಯಿದೆ, ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ, ನೀರೆಲ್ಲ ಕಡಿಮೆ ಆಗಿ ಫೈನಲ್ ಆಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಗ್ಗರಣೆ ರೆಡಿಯಾಗಿದೆ. ಸೈಡ್ ತೆಗೆದಿದ ನಂತರ 1/4 ಸ್ಪೂನಷ್ಟು ಇದರಲ್ಲೇ ಖಾರ ಪುಡಿ ಹಾಕಿ ಒಗ್ಗರಣೆದಲ್ಲಿ ಇದೆಲ್ಲ ನಮ್ಮ ಚಾರಿನಲ್ಲಿ ಮಿಕ್ಸ್ ಮಾಡಬೇಕು. ಹೋಳಿಗೆ ಚಾರು ರೆಡಿಯಾಗಿದೆ. ನೀವು ಹೋಳಿಗೆ ಚಾರು ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ, ಹೇಗಿದೆಯಂತ ಕಾಮೆಂಟ್